ಇವತ್ತು ನಾನು ಮಾತಾಡ್ತಿರೋ ಪ್ರಾಡಕ್ಟ್ ಇದು ವೆಟ್ ಅಂಡ್ ವೈಲ್ಡ್ ಅವರದ್ದು ಫೋಟೋ ಫೋಕಸ್ ಫೌಂಡೇಶನ್ ಇನ್ ದ ಶೇಡ್ ಗೋಲ್ಡನ್ ಬೀಚ್. ಯಾವತ್ತು ಎಲ್ಲಾ ಪ್ರಾಡಕ್ಟ್ಸ್ ಬಗ್ಗೆ ನನ್ನ ಒಪಿನಿಯನ್ ಒಂದೇ ಟೈಪ್ ಇರುತ್ತೆ ಅಂತ ನೀವು ಅಂದ್ಕೊಂಡಿದ್ರೆ ದಟ್ ಇಸ್ ರಾಂಗ್. ಕೆಲವೊಂದು ಮೇಕಪ್ ಪ್ರಾಡಕ್ಟ್ಸ್ ನಾನು ಬೈ ಮಾಡೋದು ನನಗೆ ಒಂಚೂರು ಇಷ್ಟ ಆಗಲ್ಲ. ದಿಸ್ ಇಸ್ ಒನ್ ಸಚ್ ಪ್ರಾಡಕ್ಟ್. ನಾನು ಸ್ಟಾರ್ಟಿಂಗ್ ನನಗೆ ಯಾವಾಗ ಮೇಕಪ್ ಅಲ್ಲಿ ಇಂಟ್ರೆಸ್ಟ್ ಬಂತು, ಯಾವಾಗ ನಾನು ಮೇಕಪ್ ಎಂಥೂಸಿಯಾಸ್ಟ್ ಆದೆ, ಅವಾಗ ನಾನು ತುಂಬಾ ಇದ್ರ ಬಗ್ಗೆ ರಿವ್ಯೂಸ್ ನೋಡ್ತಾ ಇದ್ದೆ. ಏನು ಫೋಟೋಗ್ರಾಫಿಗೆಲ್ಲ ಈ ಫೌಂಡೇಶನ್ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸ್ವಲ್ಪ ಮ್ಯಾಟ್ ಇದೆ ಅಂತಿದ್ರು, ಬಟ್ ನಂಗೆ ಟ್ರೈ ಮಾಡ್ಬೇಕಿತ್ತು. ಅಂಡ್ ಅವಾಗ ನನಗೆ ಫೌಂಡೇಶನ್ ಎಲ್ಲ ಹೇಗೆ ಪರ್ಚೇಸ್ ಮಾಡ್ಬೇಕು ಅಂದ್ರೆ ನಮ್ಮ ಸ್ಕಿನ್ ಟೋನಿಗೆ ಯಾವ ರೀತಿ ನಾವು ರಿಸರ್ಚ್ ಮಾಡಿ ಪರ್ಚೇಸ್ ಮಾಡ್ಬೇಕಂತ ಅಷ್ಟು ಗೊತ್ತೂ ಇರಲಿಲ್ಲ. ಅದಕ್ಕೋಸ್ಕರ ನಾನು ಗೋಲ್ಡನ್ ಬೀಚ್ ಶೇಡ್ ಅಲ್ಲಿ ಈ ಫೌಂಡೇಶನ್ ಅನ್ನ ನಾನು ಪರ್ಚೇಸ್ ಮಾಡಿದೆ. ಬಟ್ ಈ ಶೇಡ್ ನನ್ನ ಮುಖಕ್ಕೆ ಒಂಚೂರು ಹೊಂದ್ಕೊಂಡು ಹೋಗಲ್ಲ. ದಿಸ್ ಡಸಂಟ್ ಮ್ಯಾಚ್ ಮೀ. ಶೇಡ್ ಮ್ಯಾಚ್ ಒಂದ್ ಸೈಡ್ ಆಗಿದ್ರೆ, ಇದರ ಫಾರ್ಮುಲೇಷನ್ ಬಗ್ಗೆ ಮಾತಾಡ್ತೀನಿ. ಫಸ್ಟ್ ಆಫ್ ಆಲ್ ಇದರ ಕನ್ಸಿಸ್ಟೆನ್ಸಿ ತುಂಬಾ ವಾಟರಿನೂ ಅಲ್ಲ, ತುಂಬಾ ತಿಕ್ ಕೂಡ ಅಲ್ಲ, ಒಂಥರ ಪೇಸ್ಟ್ ತರ ಕನ್ಸಿಸ್ಟೆನ್ಸಿಯಲ್ಲಿ ಇದೆ. ಹಾಗೂ ಇದರ ವಾಂಡ್ ನಂಗೆ ಸ್ವಲ್ಪನೂ ಇಷ್ಟ ಆಗಿಲ್ಲ. ಅದಕ್ಕಿಂತ ಒಂದು ಪಂಪ್ ಪ್ಯಾಕೇಜಿಂಗ್ ಕೊಡ್ಬೋದಿತ್ತು. ಇದನ್ನ ಹೀಗೆ ಹಚ್ಬೇಕಾಗತ್ತೆ. ಸೊ ಹಾಗೆ ಹಚ್ಚಿ ಮತ್ತೆ ಇದ್ರ ಒಳಗೆ ಹಾಕ್ಬೇಕಾಗತ್ತೆ, ವಿಚ್ ಐ ಡಿಡ್ ನಾಟ್ ಲೈಕ್. ಹಾಗೂ ತುಂಬಾ ಫ್ರೇಗ್ರೆನ್ಸ್ ಇದೆ, ಒಂಥರ ಪರ್ಫ್ಯೂಮ್ ಪ್ಲಸ್ ಮೆಡಿಕಲ್ ಅಲ್ಲಿ ಸ್ಮೆಲ್ ಬರುತ್ತಲ್ಲ, ಅದೆಲ್ಲ ಮಿಕ್ಸ್ ಆಗಿ ಆ ಥರದ್ದು ಫ್ರೇಗ್ರೆನ್ಸ್ ಇದೆ. ಥರ್ಡ್ ಪಾಯಿಂಟ್ ವಿಚ್ ಐ ಡಿಂಟ್ ಲೈಕ್. ಆ್ಯಂಡ್ ತುಂಬ ಕೇಕಿ ಮಾಡುತ್ತೆ ಈ ಫೌಂಡೇಶನ್. ದ್ಯಾಟ್ ಈಸ್ ವಾಟ್ ಐ ಡಿಂಟ್ ಲೈಕ್ ಅಬೌಟ್ ದಿಸ್. ಹೌದು, ಮೀಡಿಯಂ ಕವರೇಜ್ ಕೊಡುತ್ತೆ, ಬಟ್ ತುಂಬ ಮ್ಯಾಟ್ ಆಗಿ ತುಂಬ ಡ್ರೈ ಆಗಿದೆ, ವಿಚ್ ಐ ಡಿಡ್ ನಾಟ್ ಲೈಕ್ ಎಟ್ ಆಲ್. ನಾನು ಇದನ್ನು ಸ್ವಲ್ಪ ಡಾರ್ಕರ್ ಶೇಡ್ ಇರೋ ಫೌಂಡೇಶನ್ ಜೊತೆ ಯೂಸ್ ಮಾಡ್ತೀನಿ. ಐ ಥಿಂಕ್ ಯೂಸ್ ಮಾಡಿದೆ ನಾನು 2-3 ಮಂತ್ಸ್ ಆಯಿತು. ಆವಾಗಲೇ ಇದು ಗಟ್ಟಿಯಾಗಿ ಅಲ್ಲಿ ಫಾರ್ಮೇಷನ್ ಆಗಿದೆ. ಸೊ ದಿಸ್ ಇಸ್ ಒನ್ ಮೋರ್ ಥಿಂಗ್ ವಿಚ್ ಐ ಡಿಂಟ್ ಲೈಕ್. ಆ್ಯಂಡ್ ಇದು ಮುಖದಲ್ಲಿ ತುಂಬ ಪ್ಯಾಚಿಯಾಗಿ ಕಾಣಿಸುತ್ತೆ. ನಮ್ಮ ಮುಖದಲ್ಲಿ ಡ್ರೈ ಪ್ಯಾಚಸ್ ಇದೆ, ಅದನ್ನು ತುಂಬ ಎಕ್ಸಾಜರೇಟ್ ಮಾಡುತ್ತೆ, ತುಂಬ ಎದ್ದು ಕಾಣಿಸೋ ಹಾಗೆ ಮಾಡುತ್ತೆ. ನಾನು ಈ ಫೌಂಡೇಶನ್ ತಂದ ನಂತರ ಐ ಥಿಂಕ್ 2 to 3 ಟೈಮ್ಸ್ ಹಾರ್ಡ್ಲಿ ಯೂಸ್ ಮಾಡಿದ್ದೀನಿ. ನಾನು ಯೂಸೇ ಮಾಡಿಲ್ಲ. ಇದರ ಪ್ರೈಸ್ ಬಂದುಬಿಟ್ಟು $699. ಐ ಥಿಂಕ್ 30 ml ಆಫ್ ಪ್ರಾಡಕ್ಟ್ ನಿಮಗೆ ಸಿಗುತ್ತೆ. ಇದು ಅಮೆಝಾನಲ್ಲಿ ಸಿಗುತ್ತೆ ಸ್ವಲ್ಪ ಕಡಿಮೆಗೆ. ಐ ಥಿಂಕ್ 600ಗೆಲ್ಲ ಸಿಕ್ಬಿಡುತ್ತೆ. ಆ್ಯಂಡ್ ನೈಕಾದಲ್ಲೂ ಸಿಗುತ್ತೆ. ಬಟ್ ನಾನು ಹೇಳಬೇಕಿದ್ರೆ ಈ ಫೌಂಡೇಶನನ್ನು ಪರ್ಚೇಸ್ ಮಾಡಬೇಡಿ. ಆ್ಯಂಡ್ ಸ್ಪೆಷಲಿ ಡ್ರೈ ಸ್ಕಿನ್ ಇರೋರು ಆ್ಯಂಡ್ ವಿಂಟರ್ ಟೈಮಲ್ಲಿ ಯಾರು ಈ ಫೌಂಡೇಶನನ್ನು ಯೂಸ್ ಕೂಡ ಮಾಡಬೇಡಿ, ಟ್ರೈ ಕೂಡ ಮಾಡಬೇಡಿ. ಆಯಿಲಿ ಸ್ಕಿನ್ ಇರೋರು ಟ್ರೈ ಮಾಡ್ಬೋದು. ನಿಮಗೆ ಬೇಕಾದರೆ ತುಂಬ ಮ್ಯಾಟಿಫೈಯಿಂಗ್ ಇದು ಫೌಂಡೇಶನ್ ಇದ್ರೆ ಅಂಡರ್ನೀತ್ ನೀವು ತುಂಬ ಒಳ್ಳೆ ಮಾಯಿಶ್ಚರೈಸರ್, ತುಂಬ ತಿಕ್ಕಿರೋ ಮಾಯಿಶ್ಚರೈಸರ್ ಹಾಕಿ ಅದ್ರ ನಂತರ ಇದನ್ನು ಹಾಕ್ಬೋದು. ಬಟ್ ಸ್ಟಿಲ್ ದಿಸ್ ಡಿಂಟ್ ವರ್ಕ್ ಫಾರ್ ಮೀ. ನಾನು ಇದನ್ನು ಬ್ಲೆಂಡ್ ಮಾಡಲಿಕ್ಕೂ ತುಂಬ ಕಷ್ಟಪಟ್ಟೆ. ಸೊ ನೀವು ನೋಡ್ತಿರ್ಬೋದು, ನಾನು ಡೆಮೋದಲ್ಲಿ ನಾನು ಹಾಕಿದ್ದೀನಿ ನಾನು ಹೇಗೆ ಈ ಫೌಂಡೇಶನಿಂದ ತುಂಬ ಸೋತ್ಬಿಟ್ಟು ಹೋಗಿದ್ದೀನಿ ಅಂತ. ಐ ಡಿಡ್ ನಾಟ್ ಲೈಕ್ ಇಟ್ ಅಟ್ ಆಲ್. ದಟ್ಸ್ ವಾಟ್ ಐ ವಾಂಟೆಡ್ ಟು ಸೇ. ನಾನು ರಿವ್ಯೂ ಮಾಡೋ ಎಲ್ಲ ಪ್ರಾಡಕ್ಟ್ಸ್ ಚೆನ್ನಾಗೇ ಇರುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಕೆಲವು ಪ್ರಾಡಕ್ಟ್ಸ್ ಈ ಥರನೂ ನನ್ನ ಕೈಯಲ್ಲಿ ಬರುತ್ತೆ, ನಾನು ಪರ್ಚೇಸ್ ಮಾಡ್ತೀನಿ ಆ್ಯಂಡ್ ನನ್ನ ಲೆಸನ್ ನಾನು ಕಲಿತೀನಿ. ಸೊ ನಿಮಗೆ ಆ ಪ್ರಾಬ್ಲಮ್ ಆಗಬಾರ್ದು ಅಂತಾನೆ ನಾನು ಈ ರಿವ್ಯೂ ವಿಡಿಯೋಸ್ಗಳನ್ನು ಮಾಡ್ತಾ ಇರೋದು. ನೀವು ಏನಾದರೂ ನಿಮಗೆ ಈ ಥರದ ಫೌಂಡೇಶನ್ ಅಥವಾ ಈ ಥರದ ಫೌಂಡೇಶನ್ ನನಗೆ ಬೇಕು, ಇದು ಮ್ಯಾಟ್ ಅಂದ ಕೂಡಲೇ ಆಯಿಲಿ ಸ್ಕಿನ್ ಇರೋರು ಇದ್ರ ಜೊತೆ ಹೋಗಲಿಕ್ಕೆ ನೋಡ್ತಾರೆ. ಬಟ್ ದಿಸ್ ಇಸ್ ವಾಟ್ ದ ಪ್ರಾಬ್ಲಮ್ ಆಫ್ ದಿಸ್ ಫೌಂಡೇಶನ್ ಈಸ್. ಸೊ ಅದನ್ನು ನಾನು ನಿಮಗೆ ಹೇಳಬೇಕಂತ ನನಗೆ ತುಂಬ ಮನಸ್ಸಿತ್ತು. ಅದಕ್ಕೋಸ್ಕರ ನಾನು ಈ ರಿವ್ಯೂ ವೀಡಿಯೋಸ್ಗಳನ್ನು ಮಾಡ್ತಾ ಇರ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋಸ್ಗಳು ಇಷ್ಟ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ನಿಮಗೆ ನನ್ನ ವೀಡಿಯೋಸ್ಗಳು ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ನನ್ನ ವೀಡಿಯೋಸಿಗೆ ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತು ನಾನು ತುಂಬ ಅಬ್ಸರ್ವ್ ಮಾಡ್ತಿದ್ದೀನಿ, ತುಂಬ ಜನ ನೀವು ನನ್ನ ವೀಡಿಯೋಸ್ಗಳನ್ನು ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಮಾಡಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನು ಮುಂದೆ ಕೂಡ ನಾನು ಈ ಥರದ್ದೇ ವೀಡಿಯೋಸ್ ಹಾಗೂ ಇದಕ್ಕಿಂತ ಇನ್ನೂ ಚೆನ್ನಾಗಿರೋ ವೀಡಿಯೋಸ್ ಫ್ಯಾಷನ್ ರಿಲೇಟೆಡ್ ಕೂಡ ಹಾಕ್ತಾ ಇರ್ತೀನಿ. ಅದನ್ನು ನೀವು ಚೆಕ್ ಮಾಡ್ಬೋದಲ್ಲ ಸಬ್ಸ್ಕ್ರೈಬ್ ಮಾಡಿದರೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.